ನಿನ್ಮೇಲೆ ಯಾಕೆ ಹಾಕೊಂಡೆ ರಾಕಿ? ತಪ್ಪು ಅನ್ನೋದು ಅಂತ ಗೊತ್ತಾದ್ರೆ ಡ್ಯಾಡಿ ಅನ್ನೋಕ್ ಬೈತಾರೆ ಮಮ್ಮಿ. ಆಲ್ರೆಡಿ ಅನ್ನು ಬೇಜಾರ್ ಮಾಡ್ಕೊಂಡಿದ್ಲು, ಮತ್ತೆ ಡ್ಯಾಡಿ ಬೈದ್ರೆ ಇನ್ನೂ ಬೇಜಾರ್ ಮಾಡ್ಕೋತಾಳೆ. ಅನ್ನು ಹತ್ರ ನನಗ್ ನೋಡಕ್ಕಾಗಲ್ಲ ಮಮ್ಮಿ. ಅನು ಪರವಾಗಿ ನಾನ್ ಸಾರಿ ಕೇಳ್ತಿದ್ದೀನಿ. ಬೇಡ ಕೀರ್ತಿ, ನೀನ್ ಸಾರಿ ಕೇಳ್ಬಾರ್ದು. ಅನು ಹೇಳಿದ್ರು ನಾನು ಒಪ್ಕೊಳ್ಳಲ್ಲ. ನೀವ್ ಹ್ಯಾಪಿ ಆಗಿರ್ಬೇಕು. ನಾನು ನಿಮ್ಮ ಅಣ್ಣ. ರಾಕಿ, ಸಾರಿ ರಾಕಿ, ಸಾರಿ. ನೀನು ಕೂಡ ಸಾರಿ ಕೇಳ್ಬೇಡ ಮಮ್ಮಿ. ನೀನ್ ತಪ್ಪಿಲ್ದೇ ಇದ್ರು ನಾನ್ ನಿನಗ್ ಹೊಡೆದೆ ಅಲ್ವಾ? ಪರವಾಗಿಲ್ಲ ಮಮ್ಮಿ, ಆದ್ರೆ ಡ್ಯಾಡಿ ಅನ್ನೋಗ್ ಹೊಡೆದ್ರೆ ಅನ್ನೋ ಅಳ್ತಿದ್ಲು ಅಲ್ವಾ? ಆದ್ರೆ ನೀ ನನಗ್ ಹೊಡೆದು ಒಳ್ಳೆ ಕೆಲ್ಸ ಮಾಡ್ದೆ. ಅನು ಕೀರ್ತಿ ಅದೃಷ್ಟವಂತರು ರಾಕಿ. ಅವ್ರಿಗೆ ನಿನ್ನಂತ ಒಳ್ಳೆ ಅಣ್ಣ ಸಿಕ್ಕಿದಾನೆ. ಇಲ್ಲ ದೊಡ್ಡಮ್ಮ, ಅನು ಕೀರ್ತಿ ನನ್ ತಂಗಿರಾಗಿರೋದು ನನ್ನ ಅದೃಷ್ಟ. ಅನು ತಪ್ಪು ಮಾಡಿದಾಳಂತ ಅಪ್ಪನ ಹತ್ರ ಹೇಳ್ಬೇಡ. ಈ ವಿಷಯ ನಮ್ಮಿಬ್ರ ಮಧ್ಯನೇ ಇರ್ಬೇಕು. ನಡಿ, ಊಟ ಬಡಿಸ್ತೀನಿ. ಊಟ ಹಾಕ್ತೀನಿ, ಬಾ ಬಾ. ಅಂದ್ರೆ ವಸು ಇವಾಗ ಪ್ರೆಗ್ನೆಂಟಾ? ಹೇಗಾಯ್ತು? ನನ್ನ ವಸು ಮತ್ತೆ ಅಷ್ಟೊಂದು ಆತ್ಮೀಯತೆ ಹೇಗೆ? ಎಷ್ಟೊತ್ತಲ್ಲಿ ಹೋದವರು ಇನ್ನೂ ಯಾಕೆ ಮನೆಗೆ ಬಂದಿಲ್ಲ? ಎಲ್ಲಿಗೆ ಹೋಗಿದ್ದಾರೆ?
ಹೊಸದಾಗಿ ಮಕ್ಕಳು ಹುಟ್ಟಿದ್ರೆ ಇರೋ ಮಕ್ಕಳ ಬಗ್ಗೆ ನೀವೆಲ್ಲಿ ನಿರ್ಲಕ್ಷ್ಯ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ರೀ. ನೀವು ತಾಯಿ ಆಗ್ತಾ ಇದ್ದೀರಂತ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಮಕ್ಕಳನ್ನ ಪಡೆಯೋದು ನನಗೂ ಇಷ್ಟನೇ ರೀ. ನೀನು ಇರುವಾಗ ಬೇರೇನು ಬೇಕಿಲ್ಲ, ನೀನು ನಗುವಾಗ ನನ್ನಲ್ಲಿ ನಾನಿಲ್ಲ, ನೋಡುವಾಗ ನೀನಾಗಿ ಕಳೆದು ಹೋದೆ ನಾನಾಗಿ, ಪ್ರೀತಿ ಬಂತು ತಾನಾಗಿ, ನಿನ್ನಿಂದಲೇ ಸೋತೆ ಒಪ್ಪಿಕೋ, ನೀನೇ ನನ್ನ ಪ್ರಾಣ ಅಪ್ಪಿಕೋ, ನಿನ್ನಿಂದಲೇ ಸೋತೆ ಒಪ್ಪಿಕೋ. ನಿನ್ನ ಮಾತಿಗೆ ಕಾದಿರುವೆ ದಿನವೆಲ್ಲ, ಒಂದು ಗೆರೆ ಹಾಕು ಕನಸನ್ನು ಅಳ್ಬೇಡಿ ವಸುವರೇ. ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ. ಅಳೋಗ್ ಬಿಡ್ರಿ. ಇಷ್ಟು ದಿನ ನನ್ ಮನ್ಸಲ್ಲಾಗಿದ್ ವೇದನೆ, ಬೇಜಾರು, ಭಾರ ಗುಡ್ ಲಕ್ ಅಖಿಲ್. ಭಾಸ್ಕರಣ್ಣ, ಪಾವನಿ ಅತ್ಗೆ, ಹಾರಿಕಾ ಅತ್ತೆ, ನನ್ಗೆ 2 ಇವೆಂಟ್ ಸಿಕ್ತು. ಚೆನ್ನಾಗಿದೆ ಕಣೋ. ಮೊದ್ಲು ಹೇಳ್ಬೇಕಾದ್ರಿಗೆ ಹೇಳೋದ್ ಬಿಟ್ಟು ಎಲ್ರಿಗೂ ಹೇಳ್ತಿದ್ಯಾ? ಮೊದ್ಲೇ ಹೇಳ್ಬೇಕಾಗಿರೋರ್ಗ ನಿಮ್ಮ ಅಪ್ಪ ಅಮ್ಮ ಕಣೋ, ಅವ್ರನ್ನ ಮರ್ತ್ ಹೋದ್ಯಾ? ಮೊದ್ಲು ಅವ್ರ ಕಾಲಿಗೆ ಬೀಳ್ದೆ ನೀನು ನಿಮ್ಮ ಅಣ್ಣ ಅದಕ್ಕೆ ಕಾಲಿಗೆ ಬೀಳ್ತಿದ್ಯಲ್ಲೋ. ಸಾರಿ ಅಪ್ಪ, ಸಾರಿ ಅಮ್ಮ, ನನಗೆ ಬ್ಲೆಸ್ ಮಾಡಿ. ಸ್ವಂತವಾಗಿ ಈವೆಂಟ್ಸ್ ಮಾಡೋದೇನೋ, ನೀನ್ ಹೇಳೋದು ಅರ್ಥ ಆಗ್ತಾ ಇಲ್ಲ. ಆಗ್ಲೇ ಅವನು ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ ಅಣ್ಣ? ಸ್ವಂತವಾಗಿ ಇವೆಂಟ್ಸ್ ಮಾಡಿ ಎತ್ತರಕ್ಕೆ ಬೆಳಿ ಅಂತ ವಸು ಅಖಿಲ್ಗೆ ಹೇಳಿದ್ಲಂತೆ. ಅದಕ್ಕೆ ಅವ್ರು ಹೇಳಿದ್ರು ಅಂತ ಮೈದ್ನ ಅವರು ಇವೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಇದು ಅಖಿಲ್ಗೆ ಹೊಳಿದಿರೋ ಬುದ್ಧಿ ಅಲ್ಲ ಅಂತಾಯ್ತು. ನೀನೇ ಇದನ್ನೆಲ್ಲ ಅವನಿಗೆ ಹೇಳ್ಕೊಟ್ಟಿದ್ದ ವಸ್ಸು? ಅಮ್ಮ, ಅದು ಅತ್ತೆ, ಅದು ಎಲ್ಲ ಅವಳೇ ಮಾಡಿ ಈಗೇನು ಗೊತ್ತಿಲ್ದವಳ ತರ ಸೈಲೆಂಟ್ ಆಗಿದ್ದಾಳ ನೋಡು. ಅದಕ್ಕೆ ನಿನ್ ಕಣ್ ಮುಂದೆನೆ ಅಖಿಲ್ಗೆ ಆಶೀರ್ವಾದ ಕೂಡ ಮಾಡಿದ್ಲು. ನಿನಗೆಷ್ಟು ಧೈರ್ಯ ಆದ್ರೆ ಹೀಗ್ ಮಾಡ್ತೀಯ ವಸ್ಸು? ನೀ ನನಗೊಂದು ಮಾತು ಕೂಡ ಹೇಳ್ದೆ ಅಖಿಲ್ನ ಅಭಿ ಮುಂದೆ ತಿರುಗಿ ಬೀಳೋ ಥರ ಮಾಡ್ತೀಯಾ? ಅವ್ರು ಹಾಗೆ ಹೇಳಿರಲ್ಲಮ್ಮ, ಅಖಿಲ್ಗೆ ಕೆಲಸ ಕಲ್ತ್ಕೋ, ಕಷ್ಟಪಟ್ಟು ಮೇಲ್ ಬಾ ಅಂತ ಹೇಳಿರ್ತಾರೆ ಅಷ್ಟೇ. ಮತ್ ನೀನ್ ಯಾಕೆ ವಸುನ ವಹಿಸ್ಕೊಂಡ್ ಬರ್ತಿದ್ಯಾ ಅಭಿ? ಅಖಿಲ್ಗೆ ಸ್ವಂತವಾಗಿ ಇವೆಂಟ್ ಮಾಡೋದು ನಿನ್ಗಿಷ್ಟ ಇಲ್ಲ ಅಲ್ವಾ? ಅದೇ ನನಗಿಷ್ಟ ಇಲ್ಲ ಅಂತ ಹೇಳಿಲ್ಲ ಅತ್ತೆ. ಅನುಭವ ಇಲ್ಲದೆ ಹೋದ್ರೆ ಅಖಿಲ್ ನಷ್ಟ ಅನುಭವಿಸ್ತಾನೆ ಅಂತ. ಅಖಿಲ್ಗೆ ಅನುಭವ ಇಲ್ಲ ಅಂತ ವಸುಗೂ ಗೊತ್ತಲ್ವಾ?
ಅಂದ್ರೆ ವಸು ಬೇಕು ಅಂತಾನೆ ಅಖಿಲ್ಗೆ ನಷ್ಟ ಆಗ್ಲಿ ಅಂತ ಹೀಗ್ ಮಾಡದ್ಲಾ? ಸಕ್ಸಸ್ ಮಾಡಿ ತೋರಿಸ್ತೀನಿ. ಅವನ್ ಮಾತೇನ್ ತಲೆಗೆ ಹಾಕೋಬೇಡ ಅಭಿ. ನೀನು ಭಾಸ್ಕರ್ ಅವನ್ ಹಿಂದೆ ಇದ್ದು ದಾರಿ ತೋರಿಸಿ. ನಷ್ಟ ಆದ್ರೆ ಮತ್ತೆ ತಡ್ಕೊಳಕ್ಕಾಗಲ್ಲ. ಸರಿ ಡ್ಯಾಡಿ. ಅಂದ್ರೆ ಇದು ಅಖಿಲ್ಗೆ ಹೊಳಿದಿರೋ ಬುದ್ಧಿ ಅಲ್ಲ ಅಂತಾಯ್ತು. ಆದ್ರೆ ನಾನೀಗ ನಿಮ್ಮ ಮಾತನ್ನ ಕೇಳಲ್ಲ. ನನಗೆ ಆಶೀರ್ವಾದ ಮಾಡಿ. ಆಲ್ ದ ಬೆಸ್ಟ್. ಲೋ ಅಖಿಲ್, ಇಷ್ಟು ದಿನ ನಾನಾಗೆ ಈವೆಂಟ್ಸ್ ಮಾಡದೇ ಇರೋದ ಕಾರಣ ನನಗಿದ್ದ ಭಯ ಕಣೋ. ವಸು ಭಯನ ಹೋಗಿಸಿ ಧೈರ್ಯ ತುಂಬಿಸಿದ್ಲು. ನೀನ್ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕಣೋ. ಸರಿ ಅಣ್ಣ. ಸ್ವಲ್ಪ ಹುಷಾರು. ನಾನು ಅಭಿ ತುಂಬಾ ಬೇಜಾರಾಗಿದ್ದೀವಿ. ನಿಂಗೇನ್ ಸಮಸ್ಯೆ ಬಂದ್ರು ನಾನು ವಸು ಇದೀವಿ ಅನ್ನೋದನ್ನ ಮರಿಬೇಡ ಅಖಿಲ್. ನೀನ್ ಎತ್ತರಕ್ ಬೆಳೆದ್ರೆ ನಿನ್ನ ನೋಡಿ ಸಂತೋಷ ಪಡೋರಲ್ಲಿ ನಾವು ಇದೀವಿ ಅನ್ನೋದನ್ನ ನೆನ್ಪಲ್ಲಿಟ್ಕೋ. ಜೋರಾಗಿ ಮಳೆ ಬಂದು ನಿಂತಂಗಾಯ್ತು ಆಂಟಿ. ಪಾವನಿ ಅಕ್ಕ ಭಾಸ್ಕರ್ ಬಾವನ್ ಮಾತ್ ಕೇಳಿ ಅಖಿಲ್ ಮನ್ಸು ಬದಲಾಗುತ್ತೇನೋ ಅನ್ಕೊಂಡಿದ್ದೆ. ನನಗೂ ಹಾಗೆ ಅನ್ನಿಸ್ತು ಕಣೆ. ಆದ್ರೆ ಅಖಿಲ್ ಗಟ್ಟಿ ನಿರ್ಧಾರ ಮಾಡಿದಾನೆ. ನಾನಂತೂ ಅಭಿ ವಸು ಬಂದು ಅಖಿಲ್ ಹತ್ರ ಮಾತಾಡ್ತಾ ಇರೋನೋ ಅನ್ಕೊಂಡೆ. ಹೌದು ಆಂಟಿ, ಆಗ್ಲೇ ಅತ್ತೆ ಮುಂದೆ ಅಖಿಲ್ಗೆ ಸಪೋರ್ಟ್ ಮಾಡೋದ್ ಬಿಟ್ಟು ವಸು ಅಕ್ಕನ್ ಮೇಲೆ ಯಾಕೆ ರೇಗಾಡ್ದೆ? ಅದಕ್ಕೂ ಒಂದ್ ಕಾರಣ ಇದೆ ಕಣೆ. ನಡಿ ನಡಿ ನಡಿ. ನೀನ್ ಇಲ್ಲೇ ನಿಂತ್ಕೊಂಡ್ ನೋಡು. ನಾನ್ ಹೋಗಿ ನಿಮ್ ಅತ್ತೆ ಕಿವಿಲಿ ತುಪ್ಪ ಸುರಿದು ಬರ್ತೀನಿ. ಓಕೆನಾ? ಆ ಕಡೆಗೆ ಹೋಗು, ಆ ಕಡೆಗೆ ಹೋಗು. ಹೋಗು ಹೋಗು ಹೋಗು. ಏನದ್ಕೆ ಆ ವಸು ಹೀಗ್ ಮಾಡ್ಬಿಟ್ಲು? ನೀನ್ ವಸುನ ಎಷ್ಟು ನಂಬ್ದೆ, ಎಷ್ಟು ಪ್ರೀತಿ ಮಾಡ್ದೆ. ಏನೋ ಮನೆ ಉಳ್ಸಿದಾಳೆ ಅಂತ ನೀನ್ ವಸು ಮೇಲೆ ಪ್ರೀತಿ ತೋರ್ಸಿದ್ರೆ ಅದನ್ನೇ ಸಲಿಗೆಯಾಗಿ ತಗೊಂಡು ಆ ವಸು ಈ ಮನೆನ ಮುರಿಯೋ ಕೆಲ್ಸ ಮಾಡಿದಾಳೆ. ಬಾಯ್ ಬೆರಳಿಟ್ರೆ ಹಸ್ತಾನೇ ನುಂಗೋ ತರ
ಆ ವಸುನ ನಿನ್ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಈಗ ತಲೆ ತಗ್ಸೋ ಪರಿಸ್ಥಿತಿ ತಂದಿದ್ದಾಳೆ. ಮೊನ್ನೆ ನೋಡಿದ್ರೆ ನಿನ್ ಫ್ರೆಂಡ್ಸ್ ಮುಂದೆ ನಿನ್ಗೆ ಅವಮಾನ ಮಾಡಿದ್ಲು. ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ ಬಂದು ನಮ್ ಮನೆ ಮರ್ಯಾದೆ ತೆಗೆದ್ಲು. ಈಗ ನೋಡಿದ್ರೆ ಯಾವುದೇ ಅನುಭವ ಇಲ್ದೇ ಇರೋ ಅಖಿಲ್ಗೆ ರೋಷ ಹುಟ್ಟಿಸಿ ಸ್ವಂತ ಇವೆಂಟ್ ಮಾಡೋ ತರ ಪ್ರೋತ್ಸಾಹ ಕೊಟ್ಟಿದ್ದಾಳೆ. ಅಂದ್ರೆ ಅಖಿಲ್ಗ್ ನಷ್ಟ ಆದ್ರೆ ಅಭಿ ಹತ್ರ ಹೇಳಿ ಇನ್ನೂ ಚೆನ್ನಾಗಿ ಬಯಸಿ ಅಖಿಲ್ ಅಸಮರ್ಥ, ಯಾವ ಕೆಲ್ಸಕ್ಕೂ ಬಾರ್ದೋನು, ಅಣ್ಣಂದ್ರ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತ ಹೇಳಿ ಛೀಮಾರಿ ಹಾಕಿ ಈ ಮನೆಯಿಂದ ಹೊರಗ್ ಕಳ್ಸೋ ಪ್ಲಾನ್ ಅದ್ಕೆ. ಅವಳು ನಿಜವಾದ ಉದ್ದೇಶ ಅದೇನಾ? ಇಲ್ಲ ಅಂದ್ರೆ ಅಖಿಲ್ ಸ್ವಂತವಾಗಿ ಇವೆಂಟ್ ಮಾಡಿ ಬೆಳಿಬೇಕು ಅಂತ, ಹೆಸರು ಸಂಪಾದನೆ ಮಾಡ್ಬೇಕು ಅಂತ ಯಾಕೆ ಅನ್ಕೋತಾಳದ್ಕೆ? ಅವಳು ಯಾವಾಗ್ಲೂ ಅವಳ ಮಗನ್ ಬಗ್ಗೆನೇ ಯೋಚನೆ ಮಾಡ್ತಾಳೆ ಹೊರತು ಮೈದ್ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾಳೆ? ನಿಜವಾಗ್ಲೂ ವಸುಗೆ ಉದ್ದೇಶ ಇದೆಯಾ? ಇದೆ ಅದ್ಕೆ. ನಿಜ ಹೇಳ್ಬೇಕು ಅಂದ್ರೆ ಆ ವಸು ಈ ಮನೆನ 3 ಭಾಗ ಮಾಡ್ಬೇಕು ಅಂತಿದ್ದಾಳೆ. ರಾಮ ಲಕ್ಷ್ಮಣನ್ ತರ ಇರೋ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡ್ಬೇಕು ಅಂತಿದ್ದಾಳೆ. ಈ ಮನೆಯಲ್ಲಿ ಅಭಿ ಒಬ್ನೇ ಸಂಪಾದನೆ ಮಾಡ್ತಿರೋದ್ರಿಂದ ಅವಳು ಗಂಡನ್ ಸಂಪಾದನೆನ ಯಾಕೆಲ್ರಿಗೂ ಕೊಡ್ಬೇಕು ಅನ್ನೋದು ವಸು ಯೋಚನೆ. ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡಿದ್ರೆ ಸಂಪಾದನೆ ಎಲ್ಲ ತಮಗೆ ಬರುತ್ತೆ ಅನ್ನೋ ದುರಾಸೆ ಅದಕ್ಕೆ. ಈ ಮನೇನ ನನ್ನ ಎದೆನ ಒಡಿದೇ ಇರೋ ತರ ನೋಡ್ಕೊಳ್ಳೋದು ನಿನ್ನ ಕೈಲೇ ಇದೆ ಅದಕ್ಕೆ. ಬರ್ತೀನಿ ಅದಕ್ಕೆ, ಯೋಚನೆ ಮಾಡು. ನೀನ್ ಸೂಪರ್ ಆಂಟಿ. ನಿಜವಾಗ್ಲೂ ಅತ್ತೆ ಕಿವಿಲಿ ಚೆನ್ನಾಗಿ ಚಾಡಿ ಚುಚ್ಬಿಟ್ಟು ಬಂದಿದ್ಯಾ. ಈ ಏಟಿಂದ ಅತ್ತೆ ವಸು ಅಕ್ಕನ್ ಮೇಲೆ ಕೂಗಾಡೋದ್ ಗ್ಯಾರಂಟಿ. ಹಾ, ಅದಕ್ಕೆ ಹೇಳಿದ್ದು. ಇಷ್ಟು ದಿನಕ್ಕೆ ವಸು ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಈ ಮನೆ ಭಾಗ ಆಗುತ್ತೆ ಅಂದ್ರೆ ನಿಮ್ ಅತ್ತೆ ಸ್ವಲ್ಪನೂ ಸಹಿಸಲ್ಲ. ಅದ ಕಾರಣ ಆಗಿರೋ ವಸುನ ಸುಮ್ನೆ ಬಿಡಲ್ಲ. ಈ ಪ್ಲಾನ್ ಇಂದ ಅಖಿಲ್ಗೇನು ಆಗಲ್ಲ ಅಲ್ವಾ ಆಂಟಿ? ಎಲ್ಲ ನೋಡ್ಕೊಳಕ್ ನಾನು ಇದೀನಲ್ಲೇ. ನಿನ್ನ ಅಖಿಲ್ನ ಆಕಾಶಕ್ಕೆ ಏರಿಸ್ತೀನಿ, ಆ ವಸುನ ಪಾತಾಳಕ್ ಬೀಳಿಸ್ತೀನಿ. ನಡಿ ನಡಿ. ಅನು, ನೀನ್ ಹುಡುಕ್ತಿರು, ನಾನ್ ಹೊರಗಡೆ ಯಾರಾದ್ರೂ ಬರ್ತಾರ ಅಂತ ನೋಡ್ತೀನಿ. ಬೇಗ ನೋಡನು. ರಿಪೋರ್ಟ್ ಸಿಕ್ತು. ಇಲ್ಲಿ ಕೊಡು. ನನ್ ರೂಮಲ್ಲಿ ಏನ್ರೋ ಮಾಡ್ತಿದ್ದೀರಾ? ಅದು ಚಿಕ್ಕಮ್ಮ, ನಾವು ಏನೋದು ಹಿಂದೆ ಏನೋ ಮುಚ್ಚಿಟ್ಕೊಂಡಿದ್ಯಾ? ಏನಿಲ್ಲ ಅಜ್ಜಿ. ಅವನೇನೋ ಮುಚ್ಚಿಟ್ಟಿದ್ದಾನೆ ಕಡೆ ನೋಡು. ಹಿಂದೆ ಏನಿದೆ ರಾಕಿ? ಏನಿಲ್ಲ ಚಿಕ್ಕಮ್ಮ.
ಏನೇ ಅದು? ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ನನಗೆ ಮಾಡಿ ಟೆಸ್ಟ್ ರಿಪೋರ್ಟ್ಸ್ ಆಂಟಿ. ಅದ್ರ ಜೊತೆ ನಿನ್ಗೇನೋ ಕೆಲ್ಸ? ಅದು ಚಿಕ್ಕಮ್ಮನ ಹೊಟ್ಟೆಯಲ್ಲಿ ತಮ್ಮ ಇದ್ದಾನೋ ಇಲ್ಲ ತಂಗಿ ಇದ್ದಾಳೋ ಅಂತ ನೋಡ್ಬೇಕಿತ್ತು ಅಜ್ಜಿ. ಏನೇ ಒಬ್ಳೆ ಕೂತ್ಕೊಂಡಿದ್ಯಾ? ಹಾರಿಕಾ, ಈ ಉಂಡೆಗಳನ್ನ ತಿನ್ನು. ಬಸ್ರೀರು ಈ ಉಂಡೆ ತಿಂದ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ಸ್ ಅಕ್ಕ. ಪರವಾಗಿಲ್ವೇ, ಓರ್ಗಿತ್ತಿಗೆ ಚೆನ್ನಾಗಿ ಸೇವೆ ಮಾಡ್ತಿದ್ಯಾ. ನಿಮ್ಮ ಅತ್ತೆ ಮಾತುಗಳು ಚೆನ್ನಾಗೇ ಕೆಲಸ ಮಾಡ್ತಿದೆ. ಏಯ್, ಎಲ್ಲ ನೀನೇ ತಿಂತೀಯೇನೆ? ನನಗೂ ಕೊಡು. ಕೊಡೆ. ಕೊಡಲ್ಲ. ಯಾಕೆ, ನೀನು ಬಸ್ರಿ ಆಗಿದ್ಯಾ? ನೀನ್ ಮಾತ್ರ ಏನ್ ಬಸ್ರಿನೇನೆ? ಈ ಜನ್ಮದಲ್ಲಿ ನನಗ ಅದೃಷ್ಟ ಇದೆಯೋ ಇಲ್ವೋ? ನನಗ್ ಮತ್ತೆ ಮದ್ವೆ ಯಾವಾಗ ಆಗುತ್ತೋ, ಈ ನನ್ನ ಹೊಟ್ಟೆಲಿ ಮಗು ಯಾವಾಗ ಬರುತ್ತೋ ಆ ದೇವ್ರಿಗೆ ಗೊತ್ತು. ಏನ್ ವಸು, ಅಭಿ ಹಾರಿಕಾಗ್ ಬೊಂಬೆ ತಂದ್ಕೊಟ್ಟು ನೀನು ಕೊಟ್ಟಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಇಲ್ಲ ಅಕ್ಕ, ತಮ್ಮನ್ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತಿದ್ದಾರೆ. ಅಭಿ, ಏನಮ್ಮ? ಅಖಿಲ್ ಮಾಡಿದ ಕೆಲ್ಸಕ್ಕೆ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ಯೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ನೀನ್ ಮಾಡಿದ ಕೆಲ್ಸ ನೋಡಿ ಅಖಿಲ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಅಖಿಲ್ ಮೇಲೆ ನನಗೆ ಯಾಕಮ್ಮ ಸೆಟ್ ಇರುತ್ತೆ? ಅವನು ಬೆಳೀತಾ ಇದ್ರೆ ನನಗೂ ಇಷ್ಟ ಅಲ್ವಾ? ಅದು ಬಿಟ್ರೆ ಯಾವುದೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಓನಾಗಿ ಇವೆಂಟ್ ಮಾಡಿದ್ರೆ ಪೆಟ್ಟು ತಿಂತಾನೆ ಅಂತ ಸಣ್ಣ ಭಯ ಅಷ್ಟೇ. ಸಾರಿ ಅಣ್ಣ, ನಿನ್ನ ಪ್ರೀತಿ ಎಂಥದ್ದು ಅಂತ ನಾನು ಚಿಕ್ಕವನಾಗಿದ್ದಾಗಿಂದ ನೋಡ್ತಾ ಇದ್ದೀನಿ. ಆದರೆ ಈಗ ನಾನು ಪ್ರೂವ್ ಮಾಡ್ಕೊಳ್ಳೋದು ನನಗೆ ಮುಖ್ಯ. ಈ ಸಂದರ್ಭನ ಹೇಗಾದ್ರೂ ಉಪಯೋಗಿಸ್ಕೋಬೇಕು. ತಮ್ಮನ್ ಮೇಲಿರೋ ಪ್ರೀತಿಗೆ ಗೊಂಬೆ ತನ್ನೋ ಇಲ್ಲ ಬಸ್ರಿ ಆಗಿರೋ ಹೆಂಡತಿಗೆ ಬೊಂಬೆ ಕೊಡ್ಸಕ್ಕೂ ಕೈಲಾಗ್ದಿರೋ ಅಸಮರ್ಥ ಅಖಿಲ್ ಅಂತ ಎತ್ತಿ ತೋರ್ಸಕ್ಕೋಸ್ಕರ ತಂದ್ಕೊಟ್ನೋ ಯಾರಿಗ್ ಗೊತ್ತದ್ಕೆ. ಸುಮಂಗಲಿ, ಹೊಟ್ಟೆಗೆ ಅನ್ನ ತಾನೇ ತಿಂತಿದ್ಯಾ? ಅಭಿ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡೋಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಅಭಿ ಎಂತ ಅನ್ನೋದು ನಿನ್ಗೆ ಗೊತ್ತಿಲ್ವಾ? ಅದಕ್ಕೆ ಅವನನ್ನ ಚಿಕ್ಕವನಿಂದ ನೋಡ್ತಾನೆ ಇದೆಯಾ ತಾನೆ? ಅಭಿಗೆ ಅವನ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಇಬ್ರು ಪ್ರಾಣ ಅಂತ ಮರ್ತೋದ್ಯಾ? ಅದಲ್ಲ ಅದಕ್ಕೆ. ಏನಲ್ಲ, ಅಣ್ಣ ತಮ್ಮಂದ್ರ ಮಧ್ಯೆ ಹುಳಿ ಹಿಂಡೋಕ್ ನೋಡ್ತಾ ಇದೀಯ ನೀನು. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಮರ್ಯಾದೆ ತೆಗೆದು ಬಿಡ್ತೀನಿ. ಅಖಿಲ್ ನನ್ನ ತಮ್ಮ ಅತ್ತೆ. ಅವನ್ ಗೆದ್ರೆ ನಾನ್ ಗೆದ್ದ ಹಾಗೆ, ಅವನೇನಾದ್ರೂ ಸೋತೋದ್ರೆ ನಾನ್ ಸೋತಾಗೆ. ಅವನಿಗೇನಾದ್ರೂ ಬೈದ್ರೆ ನನಗೆ ನಾನೇ ಬೈಕೊಂಡಾಗೆ. ಅತ್ತೆ ಮಾತಿಗೆ ತಲೆ ಕೆಡ್ಸ್ಕೊಬೇಡ ಅಣ್ಣ. ನೀನ್ ಯಾವಾಗ್ಲೂ ನಾನ್ ಚೆನ್ನಾಗಿರೋದನ್ನ, ನನ್ನ ಸಂತೋಷನ ಬಯಸ್ತೀಯ. ಸುಖ ಸುಮ್ನೆ ಅವನ್ ಮೇಲೆ ಹಾಕೋ ಕಲ್ಲನ್ನ ನನ್ ಮೇಲೆ ಹಾಕೊಂಡೆ. ಸುಮ್ನೆ ಅಂದೆ ತಮಾಷೆಗೆ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಅಭಿ? ತಮಾಷೆಗೂ ಅಭಿ ಬಗ್ಗೆ ಹಾಗೆ ಹೇಳ್ಬಿಡಿ ಚಿಕ್ಕಮ್ಮ. ಅವ್ರ ಮನ್ಸು ಗೊತ್ತಿದ್ದು ಕೂಡ ಅವ್ರನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ಚಿಕ್ಕಮ್ಮ.
ಹೇಗಿದ್ಯಾ ಅಮ್ಮ? ಯಾರಪ್ಪ ನೀನು? ನಾನಮ್ಮ, ನಿನ್ ಮಗ. ನನ್ ಮಗನ? ಹೌದಮ್ಮ, ಇನ್ನೂ ಹುಟ್ಟದಿರೋ ನಿನ್ ಮಗ ಕಣಮ್ಮ. ನಿನ್ ಹೊಟ್ಟೆಲಿರೋ ಮಗ ನಾನೇ ಅಮ್ಮ. ನೀನ್ ತುಂಬಾ ಯೋಚನೆ ಮಾಡ್ತಿದ್ದಲ್ಲಮ್ಮ, ಅದಕ್ಕೆ ನಾನ್ ಬಂದೆ ಅಮ್ಮ. ನಾನ್ ಹೇಗಿದ್ದೀನಿ? ಚೆನ್ನಾಗಿದ್ದೀನಾ ಮಗನೇ? ನಿಜವಾಗ್ಲೂ ನನ್ಗೋಸ್ಕರನೇ ಬಂದಿದ್ಯಾ? ನೀನ್ ಕರೆದ್ಮೇಲೆ ನಾನ್ ಬರ್ದೆ ಹೇಗಿರ್ಲಿ ಅಮ್ಮ? ನನಗೂ ನಿನ್ನ ನೋಡ್ಬೇಕು ಅನ್ನಿಸ್ತಮ್ಮ. ಎಷ್ಟು ಚೆನ್ನಾಗಿದ್ಯಾ ನೀನು, ಎಷ್ಟು ಮುದ್ದಾಗಿದ್ಯಾ. ನನಗೆ ತುಂಬಾ ಖುಷಿ ಆಗ್ತಿದೆ. ನಿನಗೋಸ್ಕರನೇ ಕನ್ಸ್ ಕಾಣ್ತಿದ್ದೆ ಕಣೋ. ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ ಕಣೋ. ನಿನ್ ಬಗ್ಗೆ ಎಲ್ರಿಗೂ ಹೇಳ್ಬೇಕು ಅಂತಿದ್ದೀನಿ. ನಿಂಗೆ ಒಬ್ಬ ಅಣ್ಣ ರಾಕಿ, 2 ಅಕ್ಕಂದ್ರು ಅನು, ಕೀರ್ತಿ ಇದ್ದಾರೆ. ಅಯ್ಯೋ, ಅಂದಂಗೆ ಹೇಳೋದನ್ನೇ ಮರ್ತೋದೆ. ನೋಡು, ಇವ್ರೆ ನಿಮ್ಮಪ್ಪ ಅಭಿ ಅಂತ, ದೊಡ್ಡ ಇವೆಂಟ್ ಆರ್ಗನೈಸರ್, ಸಂಸ್ಕೃತಿ ಇವೆಂಟ್ಸ್ ಚೇರ್. ಓಕೆ, ನೆಕ್ಸ್ಟ್ ಟೈಮ್ ಮಿಸ್ ಆಗಲ್ಲ ಬಿಡಿ. ನೀವು ನನ್ನ ರೇಗಿಸ್ತಿದ್ದೀರಾ ಅಲ್ವಾ? ಇಲ್ಲ ರೀ, ಐ ಮೀನ್ ಇಟ್. ನನಗೆ ಹಸುವಾಗ್ತಿದೆ. ಏನು ಹಸುವಾಗ್ತಿದೆ ರೀ? ಈಗ್ಲಾ? ಪಾಪು ಹೊರಗೆ ಬಂದು ನನಗ್ ಕಾಣಿಸಿ ನನ್ ಜೊತೆ ಮಾತಾಡಿ ಹೋದ್ನಲ್ಲ, ಪಾಪ ಸುಸ್ತಾಗಿದ್ಯೋ ಏನೋ, ಹಸುವಾಗ್ತಿದೆ. ಓಹ್, ಸರಿ ಬನ್ನಿ, ಕೆಳಗಡೆ ಹೋಗಿ ಕಿಚನ್ ಅಲ್ಲಿ ಏನೋ ಸಿಕ್ಕರೆ ತಿನ್ನುವರಂತೆ. ನನಗ್ ಕಿಚನ್ ಅಲ್ಲಿ ಇರೋದ್ ಬೇಡ. ಮತ್ತೆ ಹೊರಗೆ ಹೋಗಿ ಐಸ್ ಕ್ರೀಮು ಪಾನಿಪುರಿನ ತಿನ್ಬೇಕು ಅನ್ನಿಸ್ತಿದೆ. ಈ ಟೈಮ್ ಅಲ್ಲ? ಹೌದು. ಓಹ್, ಇವಾಗ ಐಸ್ ಕ್ರೀಮು ಪಾನಿಪುರಿ ಎಲ್ಲಿ ಸಿಗುತ್ತೆ ರೀ? ಅದೆಲ್ಲ ನನ್ ಗೊತ್ತಿಲ್ಲ ರೀ, ನನ್ನ ಹೊರಗೆ ಕರ್ಕೊಂಡು ಹೋಗಿ. ಹಾಗಲ್ಲ ರೀ, ನನ್ನ ಹೊರಗೆ ಕರ್ಕೊಂಡು ಹೋಗಿ ತಿನ್ಸ್ತಾ ಇದ್ರೆ ನಾನು ಕೋಪ ಮಾಡ್ಕೋತೀನಿ, ನಿಮ್ ಜೊತೆ ಮಾತಾಡಲ್ಲ. ಇಲ್ಲ ಅಂತ. ಅವ್ರ ಹಾಗೇನೆ ನೀವು ಚಿಕ್ಕ ಮಕ್ಕಳ ತರ ಹಠ ಮಾಡ್ತಾ ಇದೀರಾ. ಈಗೇನ್ ನೀವು ಕರ್ಕೊಂಡು ಹೋಗ್ತಿರೋ ಇಲ್ವೋ? ಕರ್ಕೊಂಡು ಹೋಗ್ತಾ ಇದೀನಿ, ಬನ್ನಿ. ನಿಜವಾಗ್ಲೂನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಸಾರಿ ರೀ. ಗಲಾಟೆ ಮಾಡಿ ಮನೇಲಿರೋರ್ನ ನಿದ್ದೆಯಿಂದ ಎಬ್ಬಿಸ್ಬೇಡಿ, ಓಕೆ? ತುಂಬಾ ಥ್ಯಾಂಕ್ಸ್ ಆಂಟಿ, ನನಗ್ ಸ್ಕೂಲಿಗೆ ಹೋಗೋ ಕೆಲ್ಸನ ತಪ್ಪಿಸ್ಬಿಟ್ಟೆ. ಈ ಪಾವನಿ ವಸು ಯಾವ್ದೋ ಸೀಕ್ರೆಟ್ ಮುಚ್ಚಿಡ್ತಿದ್ದಾರೆ, ಅದು ಅಭಿಗೂ ಗೊತ್ತು ಅಂತ ಇವತ್ ನನಗ ಅರ್ಥ ಆಯ್ತು. ಯಾವ ಸೀಕ್ರೆಟ್ ಆಂಟಿ? ಅದೇನೋ ಬಸ್ರಿ ಗಿಸ್ರಿ ಅಂತ ಮಾತಾಡ್ಕೋತಾ ಇದ್ರು, ನಾನ್ ಬಂದ ತಕ್ಷಣ ಮಾತ್ ಬದಲಾಯಿಸ್ಬಿಟ್ರು. ಸ್ವಲ್ಪ ಮುಂಚೆ ಕೇಳಿಸ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು.
ನೀನ್ ಯಾವಾಗ್ಲೂ ಲೇಟ್ ಆಂಟಿ. ನಿನ್ ಹೆಸರನ್ನ ಲೇಟ್ ಸುಮಂಗಲಿ ಅಂತ ಬದಲಾಯಿಸ್ಬೇಕು. ಏನೇ ಅಂತ ಮಾತು ಹೇಳ್ಬಿಟ್ಟಿಯಲ್ಲೇ? ಏನಾಯ್ತು ಮಮ್ಮಿ? ಏನಿಲ್ಲ ರಾಕಿ. ಆರ್ ಯು ಆಲ್ ರೈಟ್? ನನ್ಗೇನು ಆಗಿಲ್ಲ ರಾಕಿ, ನೀವು ಸ್ಕೂಲಿಗೆ ಹೋಗಿ. ಬಾಯ್ ಮಮ್ಮಿ. ಬಾಯ್ ಮಮ್ಮಿ. ಮಮ್ಮಿ 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 ಏನಾಯ್ತು ಮಮ್ಮಿ? ಮಮ್ಮಿ ಹೇಳು ಮಮ್ಮಿ. ಮಮ್ಮಿ ಕಣ್ ಬಿಡು ಮಮ್ಮಿ. ಮಮ್ಮಿ ಏನಾಯ್ತು ಮಮ್ಮಿ? ಮಮ್ಮಿ ಕಣ್ ಬಿಡು ಮಮ್ಮಿ. ಏನಾಯ್ತು ಮಮ್ಮಿ? ಯಾಕೆ ಬಿದ್ಬಿಟ್ಟೆ? ಮಮ್ಮಿಗೇನು ಆಗಿಲ್ಲ ಕೀರ್ತಿ, ಗಾಬರಿ ಬೀಳ್ಬೇಡ. ಮಮ್ಮಿ ಮಮ್ಮಿ ಹೇಳು ಮಮ್ಮಿ. ಇದೇನು? ನಾನೆಲ್ಲಿದ್ದೀನಿ? ನೀವು ನನ್ ಕ್ಲಿನಿಕಲ್ಲೇ ಇದ್ದೀರಾ. ನಿಮ್ ಮಗ ರಾಕಿ ನಿಮ್ಮನ್ನಿಲ್ಲಿ ಕರ್ಕೊಂಡ್ ಬಂದ. ರಾಕಿ, ನೀವು ಸ್ಕೂಲಿಗೆ ಹೋಗಿಲ್ವಾ? ಸ್ಕೂಲ್ ಮುಂದೆ ನಿನ್ ತಲೆ ತಿರ್ಗಿ ಬಿದ್ದಿದ್ದೆ ಮಮ್ಮಿ. ಬೇರೆ ಮಕ್ಳು ಪೇರೆಂಟ್ಸ್ ಹೆಲ್ಪ್ ಇಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ನಿಮ್ ಮಗ ತುಂಬಾ ಸ್ಮಾರ್ಟ್ ರೀ. ನೀವಂದ್ರೆ ತುಂಬಾ ಪ್ರೀತಿ. ಪ್ರೆಗ್ನೆಂಟ್ ಆಗಿರೋರು ಭಾರ ಎತ್ತಕ್ ಹೋಗ್ಬಾರ್ದು, ತುಂಬಾ ದೂರ ನಡಿಬಾರ್ದು ಅಂತ ಮೊನ್ನೆನೆ ಹೇಳಿದ್ನಲ್ಲ. ನೀವ್ ತುಂಬಾನೇ ಸುಸ್ತಾಗಿದ್ದೀರಾ. ಬ್ಲಡ್ ಕೂಡ ಕಮ್ಮಿ ಇದೆ. ನಾನ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನ ಸರಿಯಾಗಿ ತಗೋತಿದ್ದೀರೋ ಇಲ್ವೋ? ಮತ್ತೆ ಹೇಳ್ತಿದ್ದೀನಿ, ಇನ್ಮೇಲೆ ನೀವ್ ಯಾವತ್ತೂ ಈ ತರ ಮಮ್ಮಿ ನೀನೀಗ ಅಂದ್ರೆ ಆದಷ್ಟು ಬೇಗ ನನ್ಗೊಬ್ಬ ತಮ್ಮ ಬರ್ತಾನ? ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಮತ್ತೆ ನನ್ಗ್ಯಾಕ್ ಹೇಳಿಲ್ಲ ಮಮ್ಮಿ? ಇಷ್ಟು ದೊಡ್ಡ ಗುಡ್ ನ್ಯೂಸ್ ನ ಯಾಕೆ ಮುಚ್ಚಿಟ್ಟೆ? ಅದು ರಾಕಿ, ಬೇಗ ಈ ನ್ಯೂಸ್ ನ ಡ್ಯಾಡಿಗೆ, ಅಜ್ಜಿಗೆ, ತಾತಂಗೆ ಎಲ್ರಿಗೂ ಹೇಳ್ಬೇಕು. ಸೆಲೆಬ್ರೇಷನ್ ಮಾಡ.
50 lakhs? 50 ಲಕ್ಷನಾ? ಫಸ್ಟ್ ಇವೆಂಟ್ಗೆ ಅಷ್ಟು ದೊಡ್ಡ ಬಜೆಟ್ ಯಾಕೆ ಅಖಿಲ್? ಫಾಸ್ಟಾಗಿ ಬೆಳಿಬೇಕು ಅಂದರೆ ದೊಡ್ಡ ಇವೆಂಟ್ ಮಾಡಬೇಕು ಅಣ್ಣ. ಓಡ್ತಾ ಹಾಲು ಕುಡಿಯೋದು ಒಳ್ಳೇದಲ್ಲ ಅಖಿಲ್. ನಿಂತ್ಕೊಂಡು ನೀರು ಕುಡಿಯೋದು. ನನಗೆ ಆಮೆ ಥರ ಹೋಗೋದಕ್ಕೆ ಇಷ್ಟ ಇಲ್ಲ ಅಣ್ಣ. ಓಡೋ ಕುದುರೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಹೆಚ್ಚು ಕಮ್ಮಿ ಆದ್ರೆ ಪೂರ್ತಿ ಮುಳುಗೋಗ್ತೀವಿ ಅಖಿಲ್. ಯಾವುದೇ ವ್ಯತ್ಯಾಸ ಆಗದಿರೋ ಥರ ನೋಡ್ಕೋತೀನಿ. ಅಖಿಲ್, ಎಕ್ಸ್ಪೀರಿಯನ್ಸ್ ಇಲ್ಲದೆ ಅಷ್ಟು ದೊಡ್ಡ ಇವೆಂಟ್ನ ಹೇಗೆ ಮಾಡ್ತೀಯ ಅಖಿಲ್? ಒಂದೊಂದೇ ಹೆಜ್ಜೆನ ಮುಂದಿಟ್ಕೊಂಡು ನಡಿಬೇಕೆ ಹೊರತು 100 ಹೆಜ್ಜೆನೂ ಒಟ್ಟಿಗೆ ಇಡ್ತೀನಿ ಅನ್ಕೋಬಾರ್ದು. ಅದು ಕರೆಕ್ಟು ಅಲ್ಲ. ಹೌದು ಅಖಿಲ್, ಅಣ್ಣ ಹೇಳೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಆಲ್ರೆಡಿ ಇವೆಂಟ್ ಒಪ್ಕೊಂಡಿದ್ದೀನಪ್ಪ. ಯಾರನ್ನ ಕೇಳಿ ಒಪ್ಕೊಂಡೆ ಅಖಿಲ್? ಸ್ವಂತವಾಗಿ ಇವೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಮೊದಲೇ ಹೇಳಿದ್ನಲ್ಲಮ್ಮ. ಅಷ್ಟು ದೊಡ್ಡ ಇವೆಂಟ್ ಒಪ್ಕೊಳಕ್ಕೂ ಮುಂಚೆ ಅಭಿಗೂ ಒಂದು ಮಾತು ಹೇಳಬೇಕಲ್ವಾ? ನನ್ನ ಸ್ವಂತ ಕಾಲ ಮೇಲೆ ನಾನು ನಿಲ್ಬೇಕು ಅಂತಿದ್ದೀನಿ ಅಣ್ಣ, ನಿಮ್ಮ ಸಲಹೆ ಸೂಚನೆಗಳಿಂದಲ್ಲ. ಅವನೇನೋ ಸ್ವಂತವಾಗಿ ಬೆಳಿಬೇಕು ಅಂತ ನಿರ್ಧಾರ ಮಾಡಿದಾನೆ. ನೀವ್ಯಾಕ್ರೋ ಅಳ್ತಿದ್ದೀರಾ? ನಿಮ್ ಥರನೇ ಅವನು ಬೆಳಿಬೇಕಲ್ವಾ? ಅಖಿಲ್ ಬೆಳಿಬೇಕು ಅಂತ ನಾನು ಬಯಸ್ತಾ ಇದ್ದೀನತ್ತೆ. ಆದರೆ ಯಾವುದಕ್ಕೆ ಆಗಲಿ ಒಂದು ಪದ್ಧತಿ ಅಂತ ಇರುತ್ತೆ. ಪ್ರಾಪರಾಗಿ ಹೋಗ್ಲೇಬೇಕಲ್ವಾ? ನನಗದೆಲ್ಲ ಗೊತ್ತಿಲ್ಲ ಅಣ್ಣ. ಈಗ ನನಗೆ 10 lakhs ಬೇಕು. ಕೊಡ್ತೀಯೋ ಇಲ್ವೋ? ನೀವ್ ಕೊಡಲ್ಲ ಅಂದ್ರೆ ಹೇಳಿ, ನಮ್ಮ ಮಾಮ್ ಹತ್ರ ರಿಕ್ವೆಸ್ಟ್ ಮಾಡಿ ಆ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಹಾಗೇನಾದ್ರೂ ಆದ್ರೆ ಊರಿನ ಜನ ನಮ್ ಮುಖಕ್ಕೆ ಉಗಿತಾರೆ. ನನಗೆ ನಮ್ಮ ಆಂಟಿ ಹತ್ರ ದುಡ್ಡು ತಗೊಳ್ಳೋದು ಇಷ್ಟ ಇಲ್ಲ ಅಣ್ಣ.